ಕರ್ತನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ಮತ್ತೊಂದು ವಿಷಯವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಮುತಾಲಿಕ್ರವರು ಒಂದು ಮಾತನ್ನು ಮಾತನಾಡಿದ್ದಾರೆ. ಒಬ್ಬರು ಮುಸ್ಲಿಮ್ಸ್ ಸಿಸ್ಟರ್ ಅವರು ಒಂದು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಅವ್ರು ಕೊಟ್ಟಂಥ ಉತ್ತರ ಅಂದರೆ, ಭಾರತ ದೇಶದಲ್ಲಿದ್ದಂಥ ನಾವೆಲ್ಲರೂ ಅಣ್ಣ ತಮ್ಮಂದರಾಗ್ತೀವಿ, ಅಕ್ಕ ತಂಗಿಯರಾಗ್ತೀವಿ, ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರು ಆಗಿರ್ಬೋದು, ನಿಮಗೆ ಅಣ್ಣ ತಮ್ಮಂದರು ತಾನೇ ಅಣ್ಣ ಅಂತೇಳಿ ಆ ಸಿಸ್ಟರ್ ಕೇಳಿದಾಗ ಮುತಾಲಿಕ್ರವರು ಏನು ಮಾತನಾಡಿದ್ದಾರೆ ಒಂದು ಸಾರಿ ಈ ವಿಡಿಯೋವನ್ನು ನಾವು ನೋಡೋಣ ಪ್ರಿಯರೇ. ಸರ್, ಒಂದು ಕ್ವಶನ್ ಇದೆ, ಸಿಂಪಲ್ ನಂದು. ಇದು ಕನ್ನಡ ನಾಡಿನಲ್ಲಿ ಎಲ್ಲ ಹುಟ್ಟೋರು, ಕ್ರೈಸ್ತ ಆಗಲಿ, ಪಾರ್ಸಿ ಆಗಲಿ, ಹಿಂದೂ ಆಗಲಿ, ಇಸ್ಲಾಂ ಅವರಾಗಲಿ, ಎಲ್ಲರೂ ಭುವನೇಶ್ವರಿ ತಾಯಿಯ ಮಕ್ಕಳು ಅಂತ ಅಂದ್ಕೊಳ್ತೀರಾ ಸರ್? ಒಪ್ತೀರಾ ಆ ಮಾತಿಗೆ? 100%. ಹಾಗಾದರೆ ನಾನು ನಿಮ್ಮ ತಂಗಿ ಅದೇ ಇಲ್ಲ, ನೀವು ನನ್ನ ಗಂಡನ ಆಗಬೇಕು ಇಲ್ಲ? ಅದು ಯಾರಾದರೂ ಆಗಲಿ, ಎಲ್ಲರೂ ನಾವು ಅಕ್ಕ ತಂಗಿರೋ ಎಲ್ಲರೂ ಇಲ್ಲ ಸರ್? ಹೌದು. ಮತ್ತು ನೀವು ಇವಾಗ ಮಾತಾಡಿದ್ರಿ, ನನಗೆ ಬೇರೆ ಯಾವುದೂ ಕ್ವಶನ್ ಇಲ್ಲ ಸರ್. ನೀವು ಹೇಳಿದ್ರಿ ದಲಿತವರು ನಮ್ಮವರು, ಹಿಂದೂ ಅವರು ನಮ್ಮವರು, ಮತ್ತು ಯಾಕೆ ಕ್ರಿಶ್ಚಿಯನ್ ಅವ್ರು ನಮ್ಮವರಿಲ್ವಾ, ಮುಸ್ಲಿಂ ಅವ್ರು ನಮ್ಮವರಿಲ್ವಾ? ಕ್ರಿಶ್ಚಿಯನ್ರು ವ್ಯಕ್ತಿಗಳ ಒಳ್ಳೆಯವರು. ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ಮುಸ್ಲಿಂ ಒಳ್ಳೆಯವನಿದ್ದಾನೆ, ಇಸ್ಲಾಂ ಕೆಟ್ಟದ್ದು. ಕ್ರಿಶ್ಚಿಯನ್ರು ವ್ಯಕ್ತಿಗಳ ಒಳ್ಳೆಯವರು. ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ಕ್ರಿಶ್ಚಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ನೋಡಿದ್ರ, ಕ್ರೈಸ್ತರು ಒಳ್ಳೆಯವರು, ಕ್ರಿಶ್ಚಿಯಾನಿಟಿ ಬಹಳ ಕೆಟ್ಟದ್ದು ಅಂತ ಹೇಳ್ತಾರೆ. ಈಗ ಬೈಬಲ್ ಪ್ರಕಾರ ಕ್ರಿಶ್ಚಿಯಾನಿಟಿ ಕೆಟ್ಟದ್ದ ಎನ್ನುವಂಥ ಉತ್ತರವನ್ನು ನಾನು ತಿಳಿಸೋದಕ್ಕೆ ಸಿದ್ಧನಾಗಿದ್ದೀನಿ. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಈ ಒಂದು ಉತ್ತರವನ್ನು ಗೊತ್ತಾಗಬೇಕಾದ್ರೆ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಬೇಕು. ನೋಡಿ, ಇವರು ಹೇಳಿದ್ದು ಗಮನಿಸ್ರಿ. ಕ್ರೈಸ್ತರು ಬಹಳ ಒಳ್ಳೆಯವರು, ಕ್ರಿಶ್ಚಿಯಾನಿಟಿ ಕೆಟ್ಟದ್ದು ಅಂತ ಹೇಳ್ತಾರೆ. ಕ್ರೈಸ್ತರು ಯಾರನ್ನು ಹಿಂಬಾಲಿಸ್ತಾ ಇದ್ದಾರೆ ಗಮನಿಸಬೇಕು. ಕ್ರೈಸ್ತರು ಯಾರನ್ನು ಹಿಂಬಾಲಿಸ್ತಾ ಇದ್ದಾರೆ? ಕ್ರಿಶ್ಚಿಯಾನಿಟಿಯನ್ನು. ಕ್ರಿಶ್ಚಿಯಾನಿಟಿ ಎಂಬ ಪದಕ್ಕೆ ಅರ್ಥ ಏನು? ಕ್ರಿಸ್ತನ ನೀತಿ ತತ್ವಗಳು, ಕ್ರಿಸ್ತನ ನೀತಿ ಬೋಧನೆಗಳು, ಇಲ್ಲ ಕ್ರಿಸ್ತನ ತತ್ವ ಸಿದ್ಧಾಂತಗಳು ಕ್ರಿಶ್ಚಿಯಾನಿಟಿ ಎಂಬ ಪದಕ್ಕೆ ಅರ್ಥ. ಇವಾಗ ಕ್ರೈಸ್ತರು ಯಾರ ಮೂಲಕ ಕ್ರೈಸ್ತರು ಎಂದು ಕರೆಯಲ್ಪಡ್ತಾರೆ? ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು, ಅರ್ಥ ಮಾಡಿಕೊಂಡು, ವಿಧೇಯರಾಗಿ ಭಕ್ತಿಯಿಂದ ನಡೆದಾಗ ಅವರು ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ. ಕ್ರೈಸ್ತರು ಹೇಗೆ ಆಗ್ತಾರೆ, ಯಾವಾಗ ಆಗ್ತಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತನನ್ನು ಅರ್ಥ ಮಾಡಿಕೊಂಡು ದೀಕ್ಷಾಸ್ಥಾನ ಪಡೆದುಕೊಂಡಾಗ, ಯೇಸು ಪ್ರಭು ಹೇಳ್ತಾರೆ, ಸರ್ವಲೋಕಕ್ಕೆ ಹೋಗಿ ತಂದೆಯ ಮಗನ ಪವಿತ್ರಾತ್ಮನ ಬಗ್ಗೆ ತಿಳಿಸಿ ದೀಕ್ಷಾಸ್ಥಾನವನ್ನು ಕೊಡ್ರಿ, ಆಗ ಅವರು ನನಗೆ ಶಿಷ್ಯರಾಗ್ತಾರಂತೀನಿ, ಆಗ ಅವರು ನನಗೆ ಶಿಷ್ಯರಾಗ್ತಾರಂತೇಳಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು. ಅಂದರೆ ಶಿಷ್ಯರು ಕ್ರೈಸ್ತರಾಗ್ತಾರೆ. ಯೇಸು ಕ್ರಿಸ್ತನ ಶಿಷ್ಯರೇ ಕ್ರೈಸ್ತರು. ಯೇಸು ಕ್ರಿಸ್ತನ ಶಿಷ್ಯರು ಯಾವಾಗ ಆಗ್ತಾರೆ? ದೀಕ್ಷಾಸ್ಥಾನ ಪಡೆದುಕೊಂಡಾಗ. ಒಂದು ಮಾತನ್ನು ನಾವು ಗಮನಿಸೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸಿರಿ ಅಂತ ಹೇಳ್ತಾರೆ. ಅಂದರೆ ಯಾರು ನಂಬುತ್ತಾರೋ, ನಂಬಿದವರಿಗೆ ದೀಕ್ಷಾಸ್ಥಾನ ಕೊಟ್ಟಾಗ ಅವರು ನನ್ನ ಶಿಷ್ಯರಾಗ್ತಾರಂತ ಹೇಳ್ತಾರೆ. ಶಿಷ್ಯರು ಅವರು ಕ್ರೈಸ್ತರು. ಕ್ರೈಸ್ತರಾಗಿದ್ದಾರೆ ಅಂದರೆ ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರಾಗಿದ್ದಾರೆ ವಿನಃ ಹುಟ್ಟಿದಂದಿನಿಂದ ಯಾರು ಕೂಡ ಕ್ರೈಸ್ತರಲ್ಲ. ಹುಟ್ಟಿದಂದಿನಿಂದ ಯಾರು ಕೂಡ ಕ್ರೈಸ್ತರಲ್ಲ. ಕ್ರೈಸ್ತರಂದರೆ ಕುಲ ಅಲ್ಲ, ಜಾತಿ ಅಲ್ಲ, ಮತ ಅಲ್ಲ. ಏನ್ರಿ, ಇದು ಒಂದು ಮಾರ್ಗಕ್ಕೆ ಸಂಬಂಧಪಟ್ಟದ್ದು. ನಿಮ್ಗೇನು ಅರ್ಥ ಆಗಿದೆಪ್ಪ ಅಂದರೆ ಕುಲ ಮತ ಅಂತೇಳಿ ಈ ರೀತಿ ಅರ್ಥ ಮಾಡಿಕೊಂಡಿದ್ದೀರ, ಅದು ತಪ್ಪು. ಎರಡನೇದಾಗಿ, ಕ್ರೈಸ್ತರು ಯೇಸು ಕ್ರಿಸ್ತನ ಶಿಷ್ಯರು. ಯೇಸು ಕ್ರಿಸ್ತನ ಮಾತನ್ನು ಕೇಳಿ ವಿಧೇಯರಾದಾಗ, ಭಕ್ತಿಯಿಂದ ನಡ್ಕೊಂಡಾಗ ಅವರು ಕ್ರೈಸ್ತರಾಗ್ತಾರೆ.
ಅದು 1ನೇ ಶತಮಾನದಿಂದ ಈ ಕ್ರೈಸ್ತರು ಎನ್ನುವಂಥದ್ದು ಪ್ರಾರಂಭವಾಗಿದೆ. ನೀವೇನು ಹೇಳ್ತೀರಾ ಮುತಾಲಿಕ್ರವರೇ? ಕ್ರೈಸ್ತರು ಒಳ್ಳೆಯವರು, ಆದರೆ ಕ್ರಿಸ್ಟಿಯಾನಿಟಿ ಬಹಳ ಕೆಟ್ಟದ್ದು. ಮತ್ತೊಂದು ಸರಿ ನೋಡೋಣ ವಿಡಿಯೋ, ಮತ್ತೊಂದು ಸರಿ ನೋಡೋಣ. ಕ್ರಿಶ್ಚಿಯನ್ರು ವ್ಯಕ್ತಿಗಳ ಒಳ್ಳೆಯವರು, ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದು ಬಹಳ ಕೆಟ್ಟದ್ದಿದೆ. ನೋಡಿದ್ರೆ ಕ್ರೈಸ್ತರು ಒಳ್ಳೆಯವರು, ಆದರೆ ಕ್ರಿಸ್ಟಿಯಾನಿಟಿ ಬಹಳ ಕೆಟ್ಟದ್ದು ಅಂತ. ಏನು ಮಾಡಿದೆ ನೀನು ಕೆಟ್ಟದ್ದು? ಎಲ್ಲಿ ನೋಡಿದೀಯಾ? ಕ್ರಿಸ್ಟಿಯಾನಿಟಿ ಏನು ಕೆಟ್ಟದ್ದು ಮಾಡಿದೆ? ಎಲ್ಲಿ ಕೆಟ್ಟದ್ದು ಮಾಡಿದೆ? ಕೆಟ್ಟದಂದ್ರೆ ಏನು? ಯೇಸು ಕ್ರಿಸ್ತರನ್ನ ನಂಬಿರುವಂಥ ಭಕ್ತರಲ್ಲಿ ಕೆಲವರು ತಪ್ಪು ಮಾಡಿರ್ಬೋದು, ಆದರೆ ಯೇಸು ಕ್ರಿಸ್ತರು ತಪ್ಪು ಮಾಡಿಲ್ಲ. ಯೇಸು ಕ್ರಿಸ್ತರ ಬೋಧನೆಗಳಲ್ಲಿ ತಪ್ಪಿಲ್ಲ. ಯೇಸು ಕ್ರಿಸ್ತರ ಬೋಧನೆಗಳಲ್ಲಿ ತಪ್ಪಿದೆ, ಆತನ ಸಿದ್ಧಾಂತಗಳೆಲ್ಲ ತಪ್ಪಿದೆ ಅಂತೇಳಿ ಯಾರಾದರೂ ಮಾತಾಡಿದ್ರೆ ನಾನು ಮಾತನಾಡೋದಕ್ಕೆ ರೆಡಿ ಇದ್ದೀನಿ. ಕ್ರಿಸ್ತನ ಮಾತಿನಲ್ಲಿ, ಕ್ರಿಸ್ತನ ನೀತಿ ತತ್ವಗಳಲ್ಲಿ ಮಹಾಜ್ಞಾನವು ಅಡಕವಾಗಿದೆ ಎಂದು ನಾನು ತೋರಿಸೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಅನೇಕರು ಈ ನಮ್ಮ ದೇಶದಲ್ಲಿ ಕೂಡ ಅನೇಕರು ಹಿಂಬಾಲಿಸಿದ್ದಾರೆ, ಆದರೆ ನಿಮಗೆ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದನವರು ಇದ್ದಾರಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಒಂದು ಉನ್ನತವಾದಂಥ ಮಾತು ಮಾತಾಡ್ತಾರೆ, ಆದರೆ ನಿಮ್ಗೆ ಅರ್ಥ ಆಗಿಲ್ಲ ಆತನ ಮಾತು. ಯೇಸು ಕ್ರಿಸ್ತರ ಬಗ್ಗೆ ಸ್ವಾಮಿ ವಿವೇಕಾನಂದನವರು ಮಾತನಾಡಿರುವಂಥ ಮಾತು ಎಂಥದ್ದು ಗೊತ್ತಾ? ನಾನು ಒಂದು ವೇಳೆ ಯೇಸು ಕ್ರಿಸ್ತರ ಕಾಲದಲ್ಲಿ ಹುಟ್ಟಿದ್ರೆ, ಒಂದು ವೇಳೆ ಯೇಸು ಕ್ರಿಸ್ತನ ಕಾಲದಲ್ಲಿ ನಾನು ಹುಟ್ಟಿದ್ರೆ, ನನ್ನ ಹೃದಯದಲ್ಲಿ ಹರಿಯುವಂಥ ರಕ್ತದ ಮೂಲಕ ಆತನ ಪಾದಗಳನ್ನು ತೊಳಿತಾ ಇದ್ದೆ ಅಂತೇಳಿ ಸ್ವಾಮಿ ವಿವೇಕಾನಂದನವರು ಒಂದು ಪುಸ್ತಕದಲ್ಲಿ ಅವರು ಬರೆದಿರುವಂಥ ಮಾತು. ಗೊತ್ತಿದೆಯಾ ಅದು ನಿಮಗೆ? ನಮ್ಮ ದೇಶದಲ್ಲಿ ಮಹಾನ್ ವ್ಯಕ್ತಿ, ಮಹಾನೀಯನು ಸ್ವಾಮೀಜಿರವರು. ಅಂದರೆ ತಿಳಿದು ಮಾತಾಡಿದ್ದಾರಾ, ತಿಳಿಯದೆ ಮಾತಾಡಿದ್ದಾರಾ? ತಿಳಿದು ಮಾತಾಡಿದ್ದಾರೆ. ನೀವೇನು ಮಾತಾಡ್ತೀರಾ? ತಿಳಿದು ಮಾತಾಡಿದ್ದೀರಾ ಅಥವಾ ತಿಳಿಯದೆ ಮಾತಾಡಿದ್ದಾರಾ ಅಂತ ನೋಡುವಾಗ ನೀವು ತಿಳಿಯದೆ ಮಾತಾಡ್ತಾ ಇದ್ದೀರಾ ಅಣ್ಣಯ್ಯ. ಹಲೋ ಅಣ್ಣಯ್ಯ, ನೀವು ತಿಳಿಯದೆ ನಿಮ್ಗೇನು ಬಾಯಿಗೆ ಬರುತ್ತೋ ಅದು ಮಾತಾಡ್ತಾ ಇರ್ತೀರ ಅಷ್ಟೇ. ಬೆಂಕಿ ಮಾತುಗಳನ್ನು ಹೊರಗಡೆ ಹಾಕ್ತೀರಾ, ಆಮೇಲೆ ಹೊರಗಡೆ ಇದ್ದಂಥವರು ಒದ್ದಾಡಬೇಕಷ್ಟೇ. ನಮ್ಮ ಹತ್ರ ಉತ್ತರ ಇದೆ. ಬೈಬಲ್ ವಿಷಯದಲ್ಲಿ ಯಾರು ಮಾತಾಡಿದ್ರು ಕೂಡ ನಮ್ಮ ಹತ್ರ ಉತ್ತರ ಇದೆ. ಉತ್ತರವನ್ನು ಹೇಳೋದಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ಸಮಯ ಬೇಕು ಅಷ್ಟೇ. ನಮಗೇನು ಬೇಕು? ಸಮಯ ಬೇಕು. ಬೈಬಲ್ ಎನ್ನುವಂಥದ್ದು ಮಹಾಸಮುದ್ರ. ನೋಡಿ, ಯೇಸು ಕ್ರಿಸ್ತರ ಬಗ್ಗೆ ನೀವೇನೇನೋ ಮಾತಾಡ್ತೀರಾ, ಆದರೆ ಯೇಸು ಪ್ರಭು ಅದ್ಭುತವಾದಂಥ ಮಾತುಗಳನ್ನು ಮಾತನಾಡಿದ್ದಾರೆ. ನೋಡ್ತೀರಾ? ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನ. ಮರ ಒಳ್ಳೆದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಉಳುಕು ಅಂದರೆ ಅದರ ಫಲವು ಉಳುಕು ಅನ್ನಿರಿ, ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಯೇಸು ಕ್ರಿಸ್ತರು ಮಾತನಾಡಿರುವಂಥ ಮಾತುಗಳು ಯಾರ ಬಗ್ಗೆ ಮಾತಾಡಿದ್ದಾರೆ ಅಂತ ನೋಡುವಾಗ ಮನುಷ್ಯರ ಬಗ್ಗೆ. ಈ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ. ಈ ಸಮಾಜದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಕುಟುಂಬದಲ್ಲಿ ಒಳ್ಳೆಯ ತಂದೆ ತಾಯಿಗಳಿದ್ದಾಗ ಮಕ್ಕಳು ಕೂಡ ಒಳ್ಳೆಯ ರೀತಿಯಿಂದ ಬೆಳೀತಾರೆ. ಸಮಾಜದಲ್ಲಿ ಒಳ್ಳೆಯವರಿದ್ದಾಗ ಸಮಾಜ ಒಳ್ಳೆಯ ರೀತಿಯಿಂದ ಇರುತ್ತೆ. ಒಂದು ವೇಳೆ ಕೆಟ್ಟವರಾಗಿದ್ದಾರಂದರೆ ಅವರ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ಅವರನ್ನು ನೋಡಿ ಕೆಟ್ಟ ಗುಣಗಳನ್ನು ಕಲಿತಾರೆ. ಇವಾಗ ಯೇಸು ಪ್ರಭು ಹೇಳಿರುವಂಥ ಮಾತಿನಲ್ಲಿ ಅರ್ಥ ಏನಪ್ಪ ಅಂತ ನೋಡುವಾಗ, ಮರ ಒಳ್ಳೆಯದೆಂದರೆ ಅದರ ಫಲವು ಒಳ್ಳೆಯದನ್ನಿರಿ, ಮರ ಉಳುಕು ಅಂದರೆ ಅದರ ಫಲವು ಉಳುಕುವನ್ನಿರಿ, ಫಲದಿಂದಲೇ ಅದರ ಗುಣವು ಗೊತ್ತಾಗುವುದು ಅಂತಾರೆ. ಅಂದರೆ ಈ ಕ್ರೈಸ್ತರು ಯಾರ ಮೂಲಕ ಹೆಸರು ಪಡ್ಕೊಂಡಿದ್ದಾರೆ ಕ್ರೈಸ್ತರೆನ್ನುವಂಥದ್ದು ನೋಡುವಾಗ ಯೇಸು ಕ್ರಿಸ್ತರ ಮೂಲಕ. ಯೇಸು ಕ್ರಿಸ್ತರಿಲ್ಲದೆ ಕ್ರೈಸ್ತರಿಗೆ ಅರ್ಥ ಇಲ್ಲ ರೀ. ಯೇಸು ಕ್ರಿಸ್ತರಿಲ್ಲದೆ ಕ್ರೈಸ್ತರಿಗೆ ಅರ್ಥ ಇಲ್ಲ. ಅಂದರೆ ಕ್ರಿಸ್ಟಿಯಾನಿಟಿ ಇಲ್ಲದೆ ಕ್ರೈಸ್ತರಿಗೆ ಅರ್ಥ ಇಲ್ಲ. ಕ್ರಿಸ್ಟಿಯಾನಿಟಿ ಇಲ್ಲದೆ ಅಂದರೆ ಯೇಸು ಕ್ರಿಸ್ತನ ತತ್ವಗಳಿಲ್ಲದೆ ಕ್ರೈಸ್ತರಿಗೆ ಅರ್ಥ ಇಲ್ಲ ರೀ. ನೀವೇನಂತೀರಾ? ಕ್ರೈಸ್ತರು ಒಳ್ಳೆಯವರು, ಕ್ರಿಸ್ಟಿಯಾನಿಟಿ ಕೆಟ್ಟದ್ದು ಅನ್ನೋದಕ್ಕೆ ಎಲ್ಲಿ ನೋಡಿದ್ದೀರಾ? ಏನು ನೋಡಿದ್ದೀರಾ? ಮನುಷ್ಯರಲ್ಲಿ ಕೆಟ್ಟದಿರುತ್ತೆ, ದೇವರಲ್ಲಿ ಇಲ್ಲ. ದೇವರಲ್ಲಿ ಇಲ್ಲ. ದೇವರ ಹೆಸರನ್ನು ಹೇಳಿಕೊಂಡು ಕೆಟ್ಟದ್ದು ಮಾಡ್ಬೋದು, ಆದರೆ ಯೇಸು ಕ್ರಿಸ್ತರಲ್ಲಿಲ್ಲ. ಬೈಬಲ್ ಗ್ರಂಥ ಹೇಳುತ್ತೆ, ಬೈಬಲ್ ಗ್ರಂಥದಲ್ಲಿ ಬೋಧನೆ ಹೇಳುತ್ತೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ,
ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ, ಕೊನೆಯದಾಗಿ ವೈರಿಗಳನ್ನು ಕೂಡ ಪ್ರೀತಿಸಿರಿ ಅಂತ ಹೇಳ್ತಾರೆ. ಅದು ಯೇಸು ಕ್ರಿಸ್ತರ ಒಂದು ಉನ್ನತ ಸ್ಥಾನ. ಪ್ರೀತಿಸಕ್ಕಾಗುತ್ತಾ ನಿಮಗೆ? ಈ ಪ್ರಪಂಚ ದೇಶದಲ್ಲಿ ಸಮಾಧಾನದಿಂದ, ನೆಮ್ಮದಿಯಿಂದ, ಆನಂದದಿಂದ, ಸಂತೋಷದಿಂದ ಬದುಕಬೇಕು ಅಂದುಕೊಂಡ್ರೆ ಒಂದೇ ಒಂದು ಮಾತನ್ನ ಪಾಲಿಸಿದರೆ ಸಾಕು. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತನ್ನ, ಒಂದೇ ಒಂದು ಮಾತನ್ನ ಪಾಲಿಸಿದರೆ, ಪ್ರತಿಯೊಬ್ಬರು ಪಾಲಿಸಿದರೆ ಸಾಕು, ಅದ್ಭುತವಾಗಿ ಇರುತ್ತೆ ರೀ ಈ ಸಮಾಜ. ಏನದು? ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು ಎನ್ನುವಂಥ ಮಾತು. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಎಂಬುವಂಥ ಮಾತನ್ನ ಪಾಲಿಸಿದರೆ ಸಾಕು, ಪ್ರಪಂಚ ಅದ್ಭುತವಾದಂಥ ಪ್ರಪಂಚವಾಗುತ್ತೆ, ಸುವರ್ಣ ಪ್ರಪಂಚವಾಗುತ್ತೆ, ಸುವರ್ಣ ಪ್ರಪಂಚ, ಸುವರ್ಣ ದೇಶವಾಗುತ್ತೆ. ಅದು ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಹೇಳಿರುವಂಥ ಮಾತಯ್ಯ. ಅದು 1ನೇ ಶತಮಾನದ ಅದೇ ಮಾತನ್ನ ಮಹಾತ್ಮ ಗಾಂಧೀಜಿರವರು ಪಾಲಿಸಿದ್ದಾರೆ. ಸ್ವಾಮಿ ವಿವೇಕಾನಂದನವರು ಕೂಡ ಆ ಮಾತನ್ನ ಕೇಳಿ ಓದಿ ಆಶ್ಚರ್ಯಪಟ್ಟಿದ್ದಾರೆ. ಅವರು ಆಶ್ಚರ್ಯಪಟ್ಟು ಅವ್ರು ಹೇಳಿರೋಂಥ ಮಾತು ನೋಡುವಾಗ ನನಗೇನೆ ಆಶ್ಚರ್ಯ ಆಗುತ್ತೆ. ಒಂದು ವೇಳೆ ಯೇಸು ಕ್ರಿಸ್ತರ ಕಾಲದಲ್ಲಿ ಇದ್ದಿದ್ರೆ ನನ್ನ ಹೃದಯದಲ್ಲಿ ಹರಿಯುವಂಥ ರಕ್ತದ ಮೂಲಕ ಆತನ ಪಾದಗಳನ್ನು ತೊಳಿತಾ ಇದ್ದೆ ಅಂದರೆ ಎಷ್ಟು ಅದ್ಭುತವಾದಂಥ ಮಾತನ್ನು ಅವರು ಮಾತಾಡಿದ್ದಾರೆ ನನ್ನ ಪ್ರಭುವನ್ನು ಕುರಿತು, ನನ್ನ ಯೇಸುವನ್ನು ಕುರಿತು. ಯೇಸು ಕ್ರಿಸ್ತರಲ್ಲಿ ಒಳ್ಳೆಯದನ್ನು ನೋಡಿರೋದರಿಂದ ಅವರು ಅದ್ಭುತವಾದಂಥ ಮಾತನ್ನು ಮಾತಾಡಿದಾರಯ್ಯ. ನೀವೇನು ಮಾತಾಡ್ತೀರಾ? ನೀವೇನು ಮಾತಾಡ್ತೀರಾ? ವಿಷದ ಮಾತು, ಜನಗಳ ಮಧ್ಯದಲ್ಲಿ ಗಲಾಟೆಗಳನ್ನು ಹುಟ್ಟಿಸುವಂಥ ಮಾತು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಗಲಾಟೆಗಳನ್ನು ಹುಟ್ಟಿಸುವಂಥ ಮಾತು. ಅಣ್ಣ ತಮ್ಮಂದಿರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಭಾರತೀಯರು ಎಲ್ಲರೂ ಕೂಡ ಒಂದೇ ಅಣ್ಣ ತಮ್ಮಂದಿರು. ಹಿಂದೂ ಸಹೋದರರು, ಮುಸಲ್ಮಾನ್ ಸಹೋದರರು, ಕ್ರೈಸ್ತ ಸಹೋದರರು, ಬೌದ್ಧ ಸಹೋದರರು, ಜೈನ್ ಸಹೋದರರು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರು. ಇದು ನಮ್ಮ ಹಿರಿಯರು ಕಲಿಸಿಕೊಟ್ಟಿರುವಂಥ ಪಾಠ. 1ನೇ ಶತಮಾನದಲ್ಲಿ ಪ್ರಭು ಕೂಡ ಹೇಳ್ತಾರೆ, ಭೂಲೋಕದಲ್ಲಿ ಇದ್ದಂಥ ಮಾನವರೆಲ್ಲರೂ ಸಾಕ್ಷಾತ್ತು ಆ ಪರಮಾತ್ಮನ ಮಕ್ಕಳು ಎಂದು, ದೇವರ ಮಕ್ಕಳು ಎಂದು. ಆದ್ದರಿಂದ ನೀವು ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರೂ ಒಳ್ಳೆಯದನ್ನೇ ಮಾಡಬೇಕು, ನೀವು ಕೈಲಾದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಹೇಳಿರುವಾಗ ಅಂಥ ಮಹಾನೀಯನಾಗಿರುವಂಥ, ಮಹಾಶಕ್ತನಾಗಿರುವಂಥ, ಪ್ರೀತಿ ಸ್ವರೂಪನಾಗಿರುವಂಥ ಆ ಯೇಸು ಕ್ರಿಸ್ತನನ್ನು ಕುರಿತು, ಆ ಯೇಸು ಕ್ರಿಸ್ತರ ಸಿದ್ಧಾಂತವನ್ನು ಕುರಿತು ಏನಯ್ಯ ನೀವು ಮಾತಾಡ್ತೀರಾ? ನಿಮ್ಮ ಮಾತು ಸರಿಯಿಲ್ಲ, ತಪ್ಪಾದ ಮಾತದು, ತಪ್ಪು ಮಾತು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ನೀವು ತಪ್ಪಾಗಿ ಮಾತಾಡಿದ್ದೀರಾ. ನೀವು ಸರಿಪಡಿಸ್ಕೊಳ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ವಿಷಯದಲ್ಲಿ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ ಅವ್ರಿಗೆ ಒಳ್ಳೆ ಮನಸ್ಸನ್ನು ಕೊಡಿ ಅಂತೇಳಿ. ಸರಿಪಡಿಸ್ಕೊಂಡ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಒಳ್ಳೆಯದಲ್ಲ, ಯಾಕಂದರೆ ಕಿಡಿಕಾರುವಂಥದ್ದು, ಇಲ್ಲಾಂದರೆ ವಿಷದ ಬೀಜ ಬಿತ್ತುವಂಥದ್ದು, ಇಲ್ಲಾಂದರೆ ಜಗಳದ ಇವೆಲ್ಲ ಬೇಡ. ಇದು ಯಾಕೆ ಬೇಕು? ನಾವೆಲ್ಲರೂ ಅಣ್ಣ ತಮ್ಮಂದ್ರಲ್ವ, ಅದು ಮಾತಾಡಬಾರ್ದು. ಅವ್ರವ್ರ ನಂಬಿಕೆ ಅದು. ನಿನ್ನ ನಂಬಿಕೆ ಏನಿದೆ, ನಿನ್ನ ನಂಬಿಕೆಯನ್ನು ನೀನು ಪ್ರೀತಿಯಿಂದ ಸಾರು. ನಿಮ್ಮ ನಂಬಿಕೆ ಇದೆಯಲ್ಲ, ನೀವೇನು ನನ್ನ ನಂಬಿದ್ದೀರಾ, ನೀವು ಯಾರನ್ನ ಕುರಿತು ನಂಬಿದ್ದೀರಾ, ಓಕೆ, ಅದನ್ನು ಈ ಸಮಾಜದಲ್ಲಿ ಸಾರಬೇಕು. ನಿಮ್ಗಿಷ್ಟ ಇದ್ದರೆ ಸಾರಬೇಕು. ನಂಬೋರು ನಂಬ್ತಾರೆ, ಬಿಡೋರು ಬಿಡ್ತಾರೆ. ಸಾರಬೇಕಾದ್ರೆ ಅದರ ಜ್ಞಾನ ಬೇಕು, ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಕ್ರಿಸ್ತನ ಬಗ್ಗೆ ನಮಗೆ ತಿಳುವಳಿಕೆ ಇದೆ, ಕ್ರಿಸ್ತನ ಪ್ರೀತಿ ನಮಗೆ ಅರ್ಥ ಆಗಿದೆ. ಅರ್ಥ ಆಗಿರೋದರಿಂದ ನಾವೇನು ಮಾಡ್ತಾ ಇದ್ದೀವಿ? ಕ್ರಿಸ್ತನಿಗೆ ಒಳಪಟ್ಟು ವಿಧೇಯರಾಗಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದೀವಿ. ಎಲ್ಲರೂ ಕೇಳಲ್ಲ, ಎಲ್ಲರೂ ಹಿಂಬಾಲಿಸಲ್ಲ, ಕೆಲವರು ಹಿಂಬಾಲಿಸ್ತಾರೆ. ನೋಡಿ, ಯೇಸು ಕ್ರಿಸ್ತರ ಮಾತುಗಳನ್ನು, ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ಮಾತುಗಳನ್ನು ಆಲೋಚನೆ ಮಾಡುವಾಗ ಆತನ ಮೂಲಕ ತಿಳ್ಕೊಂಡಂಥ ಮಾತುಗಳನ್ನು ಭಕ್ತರು ಮಾತಾಡಿದ್ದಾರೆ. ಎಂತೆಂಥ ಮಾತುಗಳನ್ನು ಮಾತಾಡಿದ್ದಾರೆ ನೋಡಿ. ಒಂದ್ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನವನ್ನು ಒಂದ್ಸಾರಿ ಪ್ರತಿಯೊಬ್ಬರು ನೋಡ್ಬೇಕು. ಎಷ್ಟು ಅದ್ಭುತವಾದಂಥ ಮಾತಿದು, ಅದ್ಭುತವಾದಂಥ ಮಾತುಗಳಿವು. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಅಪಕಾರ ಮಾಡಿದ್ದಾರಾ? ದೇವರಿಗೆ ಸ್ತೋತ್ರ ಹೇಳಿ. ಅದೇ ಹೇಳ್ತಾರೆ, ಪ್ರಭು ಮಾತಿದು, ದೇವರ ಮಾತಿದು. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ
ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ನೀವು ಮುಯ್ಯಿಗೆ ಮುಯ್ಯಿ ತೀರಿಸ್ಕೊಳಕ್ಕೆ ಹೋಗಬೇಡಿ. ಅಂದರೆ ಜಗಳ ಆಡೋಕ್ಕೆ ಹೋಗಬೇಡಿ. ಯಾರಾದರೂ ಒಂದು ಮಾತಂದಿದ್ದಾರಾ, ಏನೋ ಮಾತಾಡಿದ್ದಾರಾ, ನೀವೇನು ಮಾಡ್ತೀರಾ? ಉತ್ತರ ಹೇಳಿ. ಕಾನೂನು ಇದೆಯಲ್ಲ, ಕಾನೂನು ಕೂಡ ನನ್ನ ಮೂಲಕ ಬಂದದ್ದು, ಕಾನೂನಿಗೆ ತಿಳಿಸ್ಕೊಡಿ. ಮೊದಲನೇದಾಗಿ ದೇವರಿಗೆ ಒಳಪಡಿ, ದೇವರಿಗೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿ, ದೇವರಿಗೆ ಒಪ್ಪಿಸಿ. ಒಂದು ವೇಳೆ ಅನುಕೂಲ ಆದರೆ ಕಾನೂನು ಕೂಡ ತಿಳಿಸಿ. ಆದರೆ ಮುಯ್ಯಿಗೆ ಮುಯ್ಯಿ ನೀವು ತೀರಿಸ್ಕೊಳ್ಬೇಡಿ. ಮುಯ್ಯಿ ತೀರಿಸುವಂಥ ಕೆಲಸ ನನಗೆ ಬಿಡಿ ಅಂತ ಹೇಳ್ತಾರೆ. ಮೇಲ್ಗಡೆ ನೋಡಿ ಎಷ್ಟು ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ ಅಂದರೆ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಮುಯ್ಯಿಗೆ ಮುಯ್ಯಿ ನಾನು ತೀರಿಸ್ತೀನಿ. ಯಾರ್ಯಾರಿಗೆ ಏನೇನು ತಕ್ಕ ಪ್ರತಿಫಲವನ್ನು ಕೊಡಬೇಕು, ಯಾರ್ಯಾರಿಗೆ ಏನು ಪ್ರತಿಫಲ ಅದು ನನಗೆ ಗೊತ್ತು, ನಾನು ನೋಡ್ಕೊಳ್ತೀನಿಪ್ಪ. ಮಕ್ಕಳಿರ ನಾನು ನೋಡ್ಕೊಳ್ತೀನಿ ಅಂತೇಳಿ ತಂದೆಯಾದ ದೇವರು ತನ್ನ ಭಕ್ತರ ಮೂಲಕ ಹೇಳುವಂಥ ಮಾತು. ಯಾರ್ಯಾರಿಗೆ ಯಾವ ರೀತಿ ತೀರ್ಪು ಮಾಡಬೇಕು ನನಗೆ ಗೊತ್ತು. ಆದ್ದರಿಂದ ನೀವೇನು ಮಾಡ್ತೀರಾ? ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ, ಎಲ್ಲರ ಬಳಿಯಲ್ಲಿ ಸಮಾಧಾನದಿಂದ ಇರುವುದಕ್ಕೆ ನೀವು ಪ್ರಯಾಸ ಪಡಿ. ಆಮೇಲೆ ಕೆಳಗಡೆ ಮಾತು, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತ ಹೇಳ್ತಾರೆ ಪ್ರಭು. ಒಳ್ಳೆ ಮಾತನ್ನು ಹೇಳಿದ್ದಾರೆ, ಇದು ಕೆಟ್ಟ ಮಾತ. ಪ್ರೀತಿಸು, ತ್ಯಾಗ ಮಾಡು, ಪ್ರಾರ್ಥಿಸು. ಇವೆಲ್ಲ ಒಳ್ಳೆಯದ ಕೆಟ್ಟದ? ಈ ಮಾತುಗಳೆಲ್ಲ ಒಳ್ಳೆಯದ ಕೆಟ್ಟದ? ಯೇಸು ಕ್ರಿಸ್ತರ ಮೂಲಕ ಹುಟ್ಟಿರುವಂಥ ಮಾತುಗಳಿವು. ಯೇಸು ಕ್ರಿಸ್ತರ ಮೂಲಕ ಹೊರಟಿರುವಂಥ ಮಾತುಗಳಿವು. ಶತ್ರುಗಳನ್ನು ಪ್ರೀತಿಸು, ವೈರಿಗಳನ್ನು ಪ್ರೀತಿಸು, ವೈರಿಗಳಿಗೋಸ್ಕರ ಪ್ರಾರ್ಥಿಸು, ನಿನ್ನ ನೆರೆಯವರನ್ನು ಪ್ರೀತಿಸು. ಎಷ್ಟು ಅದ್ಭುತವಾದಂಥ ಮಾತುಗಳು! ಇವೆಲ್ಲ ಕೂಡ ಮಾತುಗಳು ಯೇಸು ಕ್ರಿಸ್ತನ ಮೂಲಕ ಬಂದಂಥ ಮಾತುಗಳು. ಏನ್ರಿ, ಯೆಹೂದ್ಯರಿದ್ದಾರೆ, ಪರಿಶಾಯರು, ಯಾಜಕರು, ಮಹಾಯಾಜಕರಿದ್ದಾರೆ. ಒಬ್ಬ ಪಾಪದಲ್ಲಿದ್ದಂಥ ಒಬ್ಬ ಮಹಿಳೆಯನ್ನು ಎಳ್ಕೊಂಡು ಬರ್ತಾರೆ. ಧರ್ಮಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರ ಎಂಬ ಕಾನೂನಿನ ಪ್ರಕಾರ ಈಕೆಯನ್ನು ಕಲ್ಲಿಸಿದು ಕೊಂದಾಗಬೇಕು. ಬೋಧಕನೇ, ನೀವೇನು ತೀರ್ಪು ಮಾಡ್ತೀರಾ ಹೇಳಿ ಅಂದಾಗ, ಆಯಿತು, ಧರ್ಮಶಾಸ್ತ್ರದ ಪ್ರಕಾರನೇ ನಾನು ಹೇಳ್ತೀನಿ ಕೇಳಿ. ಏನು ಗೊತ್ತಾ, ನಿಮ್ಮಲ್ಲಿ ಪಾಪ ಮಾಡದವನು ಮೊಟ್ಟ ಮೊದಲು ಆಕೆ ಮೇಲೆ ಕಲ್ಲನ್ನೆಸಿಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಪಾಪ ಮಾಡದವನು. ಅಲ್ಲಿದ್ದವರು ಎಲ್ಲರೂ ಕೂಡ ಗಮನಿಸ್ತಾರೆ, ಅಯ್ಯೋ ನಾವು ಇಲ್ಲಿ ಈ ಸಮಯದಲ್ಲಿ ನಾವು ಪಾಪ ಮಾಡಿದ್ದೀವಿ ಅಂತೇಳಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ಪ್ರಿಯರೇ, ಗೊತ್ತಾಗಿದೆ. ಅಲ್ಲಿ ಏನು ತೋರಿಸ್ತಾರೆ? ಕೃಪೆ, ಆಕೆ ಮೇಲೆ ಕೃಪೆ. ಅಂದರೆ ಆಕೆ ವಿಷಯದಲ್ಲಿ ನೋಡುವಾಗ ಮಹಿಳೆ ವ್ಯಭಿಚಾರಿಣಿ, ತಪ್ಪು ಮಾಡಿದ್ದಾಳೆ. ಧರ್ಮಶಾಸ್ತ್ರದ ಪ್ರಕಾರ ಆಕೆಯನ್ನು ಕಲ್ಲಿಸಿದು ಕೊಂದಾಗಬೇಕು, ನ್ಯಾಯನೇ ಅದು. ಆದರೆ ದೇವರು ಕೃಪೆ ತೋರಿಸ್ತಾ ಇದ್ದಾರೆ ಆಕೆ ಮೇಲೆ. ಕೃಪೆ. ಭೂಲೋಕದಲ್ಲಿದ್ದಂಥ ಪ್ರತಿ ಮನುಷ್ಯನು ಅನೇಕ ಪಾಪಗಳನ್ನು ಮಾಡಿದ್ದಾನೆ, ಅನೇಕ ವ್ಯಭಿಚಾರಗಳನ್ನು ಮಾಡಿದ್ದಾನೆ, ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ. ಸತ್ತೋದ್ರೆ ಬೆಂಕಿ ಹಾಕೊಂಡಕ್ಕೆ ಹೋಗ್ತಾನೆ, ಸತ್ತೋದ್ರೆ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಸ್ಥಳ ಇದೆ, ಅಲ್ಲಿಗೆ ಹೋಗ್ತಾನೆ. ಆದ್ದರಿಂದ ಈ ಜನರು ಪಾತಾಳಕ್ಕೆ ಹೋಗಬಾರ್ದು, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬಾರ್ದು ಅಂತೇಳಿ ಪರಲೋಕದಿಂದ ಈ ಲೋಕಕ್ಕೆ ಬಂದು ಪ್ರಭು ಒಳ್ಳೆಯ ಮಾತುಗಳನ್ನು ಹೇಳಿ, ಒಳ್ಳೆ ಬೋಧನೆಯನ್ನು ಹೇಳಿ, ಸರ್ವ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸಿಲುಬೆಯನ್ನು ಹೊರ್ತಾರೆ. ಯಾಕೆ? ಸರ್ವ ಮಾನವರ ಪಾಪ ಕ್ಷಮಾಪಣೆಗಾಗಿ, ರಕ್ಷಣೆಗಾಗಿ, ನಿತ್ಯ ಜೀವನ ಕಲ್ಪಿಸುವುದಕ್ಕಾಗಿ. ಆ ಪ್ರಭು, ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಮಾತಿನಲ್ಲಿ ಒಳ್ಳೆಯದೇ ಹೇಳಿದ್ದಾರೆ, ಒಳ್ಳೆಯದೇ ಮಾಡಿದ್ದಾರೆ ಅವರು. ಅಂಥವ್ರನ್ನ ಕುರಿತು
ಅಂಥವರ ಒಂದು ಸಿದ್ಧಾಂತವನ್ನು ಕುರಿತು ಈ ಅಪ್ಪ ಮಾತಾಡ್ತಾನೆ. ಕ್ರಿಶ್ಚಿಯಾನಿಟಿ ಬಹಳ ಕೆಟ್ಟದ್ದು. ಮನುಷ್ಯರಲ್ಲಿದೆಯಾ ಕೆಟ್ಟದ್ದು? ಮನುಷ್ಯರಲ್ಲಿ, ದೇವರಲ್ಲಿಲ್ಲ, ಬೈಬಲ್ ಗ್ರಂಥದಲ್ಲಿ ಇಲ್ಲ, ಯೇಸು ಕ್ರಿಸ್ತರಲ್ಲಿ ಇಲ್ಲವೇ ಇಲ್ಲ. 1ನೇ ಶತಮಾನದಲ್ಲಿ ಸವಾಲು ಮಾಡ್ತಾನೆ, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ತೋರಿಸ್ತೀರಾ? ಪಾಪ ಅಂದರೆ ಕೆಟ್ಟದ್ದು, ಪಾಪ ಅಂದರೆ ಕೆಟ್ಟದ್ದು, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ತೋರಿಸ್ತೀರಾ ಅಂತೇಳಿ 1ನೇ ಶತಮಾನದಲ್ಲಿ ಸವಾಲು ಮಾಡ್ತಾನೆ ಯೇಸು ಪ್ರಭು. ಎಂಥವರಿದ್ದಾರೆ ಗೊತ್ತಾ? ಮಹಾಯಾಜಕರು, ಶಾಸ್ತ್ರಿಗಳು, ಮೇಧಾವಿಗಳು, ಪಂಡಿತರಿದ್ದಾರೆ, ದೊಡ್ಡ ಗುಂಪಿದೆ. ಅವರಿಗೆ ಸವಾಲು ಮಾಡ್ತಾ ಇದ್ದಾರೆ ಯೇಸು ಪ್ರಭು, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ತೋರಿಸ್ತೀರಾ? ಇಷ್ಟು ನಿಂತ್ಕೊಂಡಿದ್ದೀರಲ್ಲ, ಶಾಸ್ತ್ರಿಗಳಿದ್ದೀರಾ, ಪಂಡಿತರಿದ್ದೀರಾ, ಯಾಜಕರಿದ್ದೀರಾ, ನೀವೆಲ್ಲರಿದ್ದೀರಲ್ಲ, ನಿಮ್ಮೆಲ್ಲರಿಗೆ ಸವಾಲ್. ತೋರ್ಸೋಕ್ಕಾಗುತ್ತಾ? ಮಾತ ನೋಡಿ ಬೇಕಾದ, ನಾನೇನು ಕತೆ ಹೇಳ್ತಾ ಇಲ್ಲ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನವನ್ನು, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 45ನೇ ವಚನವನ್ನು, ನಾನು ಸತ್ಯವನ್ನು ಹೇಳುವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವನು ನಿಮ್ಮೊಳಗೆ ಯಾರಿದ್ದಾರೆ? ನಿಮ್ಮೊಳಗೆ ಯಾರಿದ್ದಾರೆ? ಸಮಕಾಲಿನಲ್ಲಿ ಯೇಸು ಕ್ರಿಸ್ತರು ಇದ್ದಂಥ ಆ ಕಾಲದಲ್ಲಿ 1ನೇ ಶತಮಾನದಲ್ಲಿ ಎಂತೆಂಥವರಿದ್ದಾರೆ ಗೊತ್ತಾ? ಧರ್ಮಶಾಸ್ತ್ರ ಉಪದೇಶಕರಿದ್ದಾರೆ, ಧರ್ಮಶಾಸ್ತ್ರದ ಬೋಧಕರಿದ್ದಾರೆ, ಪಂಡಿತರಿದ್ದಾರೆ, ಶಾಸ್ತ್ರಿಗಳು ಇದ್ದಾರೆ. ಅವರೆಲ್ಲರೂ ಗುಂಪು ಗುಂಪಾಗಿ ನಿಂತ್ಕೊಂಡಿದ್ದಾರೆ. ಅವರ ಬಳಿಯಲ್ಲಿ ಯೇಸು ಪ್ರಭು ಮಾತಾಡಿರುವಂಥ ಮಾತೆಂಥದ್ದಂತ ನೋಡುವಾಗ, ಇಷ್ಟು ಜನ ಇದ್ದೀರಲ್ಲ, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ಯಾರು ತೋರಿಸ್ತೀರಾ? ಅಂದರೆ ನನ್ನಲ್ಲಿ ಕೆಟ್ಟದು ಇದೆ ಎಂದು ನಿಮ್ಮಲ್ಲಿ ಯಾರು ರುಜುಪಡಿಸ್ತೀರಾ? ನೇರವಾಗಿ ಮುಖಾಮುಖಿಯಾಗಿ ಇವರು ಹೇಳ್ತಾರೆ. ಬೈಬಲ್ ಓದಿದ್ದಾರೋ ಗೊತ್ತಿಲ್ಲ, ಬೈಬಲ್ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಇಲ್ವೋ? ಬೈಬಲ್ ಬಗ್ಗೆ ಜ್ಞಾನನೇ ಇಲ್ಲ, ಏನೇನೋ ಮಾತಾಡ್ತಾರೆ. ಕ್ರೈಸ್ತರ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ, ಸಮಾಧಾನ ಇಲ್ಲದಂತೆ ಮಾಡಬೇಕು ಎಂಬುವಂಥ ಛಲದಿಂದ ಒಂದು ಕಡೆಯೂ ಕ್ರೈಸ್ತರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ, ಅವರ ಉದ್ದೇಶಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕ್ರೈಸ್ತರು ಒಳಗೆ ಮತಾಂತರ ಮಾಡ್ತಾರೆ ಅಂತ ಹೇಳ್ತಾರೆ. ಮತಾಂತರ ಮಾಡುವಂಥ ಕರ್ಮ ನಮಗಿಲ್ಲ. ಮನಸಾಂತರ ನಿಮ್ಗೆ ಅರ್ಥ ಆಗಲ್ಲ, ಅದು ಈ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಬದಲಾಗಬೇಕು, ಮನುಷ್ಯರು ಬದಲಾಗಬೇಕು. ದೇವರು ಏನು ಕೇಳಿದ್ದಾರೋ, ದೇವರು ಏನು ಇಷ್ಟಪಡ್ತಾ ಇದ್ದಾರೋ ಅದನ್ನು ನಾವು ತಿಳಿಸ್ತಾ ಇದ್ದೀವಿ. ಮನುಷ್ಯರು ಬದಲಾಗಬೇಕು, ಪ್ರತಿ ಮನುಷ್ಯರು ರಕ್ಷಣೆ ಹೊಂದಬೇಕು, ಕೊನೆಯದಾಗಿ ನೀವು ಕೂಡ ರಕ್ಷಣೆ ಹೊಂದಬೇಕು. ಅದೇ ದೇವರ ಉದ್ದೇಶ. ನೀವು ಕೂಡ ರಕ್ಷಣೆ ಹೊಂದಬೇಕು, ನಿಮ್ಮ ಕುಟುಂಬ ರಕ್ಷಣೆ ಹೊಂದಬೇಕು, ಟೋಟಲ್ ಪ್ರಪಂಚದಲ್ಲಿದ್ದಂಥ ಮಾನವರೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು ಅನ್ನುವಂಥದ್ದೇ ದೇವರ ಉದ್ದೇಶ. ನಾವು ಹೇಳೋದು ಹೇಳ್ತೀವಿ, ಕೇಳೋರು ಕೇಳ್ತಾರೆ, ಬಿಡೋರು ಬಿಡ್ತಾರೆ. ಯಾರಿಗೂ ಒತ್ತಾಯ ಮಾಡಲ್ಲ. ಒತ್ತಾಯ ಮಾಡೋದರಿಂದ ಯಾರು ಕೇಳಲ್ಲ. ಮೊಟ್ಟ ಮೊದಲು ದೇವರೇ ಒಪ್ಪಲ್ಲ, ದೇವರೇ ಒಪ್ಪಲ್ಲ. ಪ್ರತಿಯೊಬ್ಬರು ಗಮನಿಸಬೇಕು, ದೇವರಲ್ಲಿ ಒಳ್ಳೆಯದಿದೆ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತನಲ್ಲಿ ಒಳ್ಳೆಯದೇ ಇದೆ, ಆತನ ಬೋಧನೆಯಲ್ಲಿ ಒಳ್ಳೆಯದೇ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ. ಒಳಪಟ್ಟಾಗ ಸಮಾಧಾನ ಇದೆ. ಒಂದು ವೇಳೆ ಸತ್ತೋದರೆ ನಿತ್ಯ ಜೀವ ಇದೆ, ನಿತ್ಯ ಜೀವ. ಅಂತ ಒಳ್ಳೆ ಕ್ರಿಶ್ಚಿಯಾನಿಟಿಯನ್ನು ಕುರಿತು ಈ ಮನುಷ್ಯ ಅಂತಾನೆ ಕೆಟ್ಟದ್ದು ಅಂತಾನೆ. ಅದು ಬಹಳ ತಪ್ಪು. ಏನೇನೋ ಮಾತಾಡಬಾರ್ದು, ನ್ಯಾಯವಾಗಿ ಮಾತಾಡಬೇಕು, ಒಳ್ಳೆಯದನ್ನು ಮಾತಾಡಬೇಕು, ತಿಳಿದು ಮಾತಾಡಬೇಕು. ದೇವರು ಎಲ್ಲರನ್ನ ಪ್ರೀತಿಸ್ತಾ ಇದ್ದಾನೆ, ಎಲ್ಲರನ್ನೂ ಕರೀತಾ ಇದ್ದಾನೆ. ಒಳಪಟ್ಟು ವಿಧೇಯರಾದಾಗ ಸಮಾಧಾನವನ್ನು, ಸಂತೋಷವನ್ನು ದೇವರು ಕಲ್ಪಿಸಿಕೊಡ್ತಾರೆ. ಆದ್ದರಿಂದ ಎಲ್ಲರೂ ದೇವರ ಜ್ಞಾನವನ್ನು ಕಲಿತುಕೊಟ್ರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಿರಿ, ಚಿಕ್ಕದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು, ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ತಂದೆ, ಈ ಮನುಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಇವರನ್ನು ಕ್ಷಮಿಸು ತಂದೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿದ್ದಂಥ ಎಲ್ಲರೂ ನಿಮ್ಮ ಮಕ್ಕಳು. ಈ ದೇಶದಲ್ಲಿದ್ದವರು ಮಾತ್ರವಲ್ಲ, ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ನಿಮ್ಮ ಮಕ್ಕಳು ತಂದೆ. ಎಲ್ಲರೂ ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ನಿಮ್ಮ ಸಂಕಲ್ಪ ತಂದೆ. ಈ ಲೋಕದಲ್ಲಿ ನೋಡುವಾಗ ನಿಮ್ಮ ಮೂಲಕ, ನಿಮ್ಮ ಮಗನ ಮೂಲಕ ಒಳ್ಳೆಯ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರ ತಂದೆ. ಅರ್ಥ ಮಾಡಿಕೊಂಡವರು ಹಿಂಬಾಲಿಸ್ತಾ ಇದ್ದಾರೆ, ಅಪಾರ್ಥ ಮಾಡಿಕೊಂಡವರು ನಿಂದನೆಗಳಾಗ್ತಾ ಇದ್ದಾರೆ. ಎರಡು ಗುಂಪಿದೆ, ಹಿಂಬಾಲಿಸುವಂಥ ಗುಂಪು ಇದೆ,
ನಿಂದಿಸುವಂಥ ಗುಂಪೂ ಇದೆ. ತಂದೆ, ನಿಂದಿಸುವಂಥ ಗುಂಪನ್ನು ಕನಿಕರಿಸಿ ಕ್ಷಮಿಸಿ ನಿಮ್ಮನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ಕಲ್ಪಿಸಿಕೊಡಿ. ಅದೇ ರೀತಿಯಲ್ಲಿ ಹಿಂಬಾಲಿಸುವಂಥ ಗುಂಪನ್ನು, ನಿಮ್ಮ ಸಭೆಯನ್ನು ಆತ್ಮಿಕವಾಗಿ ಬೆಳೆಸಿ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೆಮ್ಮದಿಯನ್ನು, ಶಾಂತಿ, ಸಮಾಧಾನವನ್ನು ಎಲ್ಲರಿಗೆ ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.